ಇವೆಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಉಟ್ಕೊಂಡಿರೋರು. ಸುದೀಪ್ ಸರ್ ಸೋಷಿಯಲ್ ಮೀಡಿಯಾ ಇಲ್ದಾಗಲೇ ಆಗರ್ಭ ಶ್ರೀಮಂತರಾದ್ರು. ತುಂಬಾ ಕಷ್ಟಪಟ್ಟು ಸ್ಟೆಪ್ ಬೈ ಸ್ಟೆಪ್ ಕಷ್ಟಪಟ್ಟು ಅವ್ರು ಈ ತರ ಮಟ್ಟಕ್ಕೆ ಬಂದಿದ್ದಾರೆ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಸೊ ಅಂತವ್ರಿಗೆ ಇದೆಲ್ಲ ಬೇಕಿರ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಸುದೀಪ್ ಸರ್ ಇದಕ್ಕೆಲ್ಲ ಮಾತನಾಡೋದಕ್ಕೂ ಆಗೋದಿಲ್ಲ. ಮೇಡಮ್ ಒಂದ್ ನಿಮಿಷ ಮೈಕ್ ಕೊಡಿ. ಈಗ ನೀವು ಸುದೀಪ್ ಸರ್ ಅಷ್ಟು ಕಷ್ಟ ಬಿದ್ದು ಹೆಸರು ಮಾಡಿದ್ದಾರೆ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಅವ್ರು ಎಲ್ಲಿವರೆಗೂ ಹೆಸರು ಮಾಡಿದ್ದಾರೆ? ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ? ಏನೋ ಸರ್ ಒಬ್ಬ ನಟ ಆಗಿದ್ದಾರೆ. ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಈಗ ನಾನು ನಾಯಿ ಫೀಲ್ಡ್ ಅಲ್ಲಿ ವರ್ಲ್ಡ್ಗೆ ನಂಬರ್ 1 ಅಂತ ಹೊಡೆದ್ರೆ ನಾನು ಬರ್ತೀನಿ ವರ್ಲ್ಡ್ಗೆನೆ. ಅವ್ರು ಕರ್ನಾಟಕ ಇರ್ಬೋದು, ಇಲ್ಲ ಅರ್ಧ ಇಂಡಿಯಾ ಇರ್ಬೋದು, ಆಯ್ತಾ? ಇಂಡಿಯಾಗೆ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ್ತಾರ ಸರ್? ಈಗ ಅವರು ಮನುಷ್ಯರೇ, ಅವ್ರ ಫೀಲ್ಡ್ ಅಲ್ಲಿ ಕಷ್ಟ ಬಿದ್ದೇ ಬಂದಿರೋದು. ನಂಬರ್ 1 ಹೀರೋ ಅಂದ್ರೆ ಅದರ ಲಿಸ್ಟ್ ಅಲ್ಲಿ ಅದಕ್ಕೆ ನಾನು ವರ್ಲ್ಡ್ಗೆ ನಂಬರ್ 1 ಅಂದ್ರೆ ಲಿಸ್ಟ್ ನಾನು ಒಬ್ಬನೇ ಬರ್ತೀನಿ. ವರ್ಲ್ಡ್ ದೊಡ್ಡದ, ಕರ್ನಾಟಕ ದೊಡ್ಡದ? ಆಮೇಲೆ ಅವರು ಮನುಷ್ಯರೇ, ಅವರು ಕಷ್ಟ ಬಿದ್ದು ಅವ್ರ ಫೀಲ್ಡ್ ಅಲ್ಲಿ ನಂಬರ್ 1 ಆಗಿದ್ದಾರೆ ಕರ್ನಾಟಕಕ್ಕೆ. ನಾನು ನನ್ನ ಫೀಲ್ಡ್ ಅಲ್ಲಿ ನಂಬರ್ 1 ಆಗಿದ್ದೀನಿ, ನಾಯಿ ಫೀಲ್ಡ್ ಅಲ್ಲಿ ನಾನು ಕಷ್ಟ ಬಿದ್ದಿದ್ದೀನಿ. ನನಗೆ ತಲೆ ಮೇಲೆ ಕೊಂಬಿದೆ ಅಂತ ನಾನು ಯಾವತ್ತೂ ಮಾತಾಡಿಲ್ಲ. ಆದ್ರೆ ಸರ್ ಈಗ ನೀವು ಏನೇ ಹೇಳ್ಬೋದು, ಓಕೆನಾ? ಆದ್ರೆ ನೀವು ಮಾಡಿದ್ದು ನಿಮ್ದು ತಪ್ಪಿದೆ ಅಂತ ಕೂಡ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ಕಡೆ ರಜತ್ ಅವರು ಏನೋ ಅಭಿಮಾನದಿಂದ ನಿಮ್ಗೆ ಕಾಲ್ ಮಾಡಿರ್ಬೋದು, ತೆಗಿ ಅಂತ ಸುದೀಪ್ ಅವ್ರ ಮೇಲೆ ಅಭಿಮಾನದಿಂದ ಕಾಲ್ ಮಾಡಿರ್ಬೋದು. ಸೊ ನಿಮ್ದು ಆ ತರದ್ದು ವಿಡಿಯೋ ಹಾಕಿ ತಪ್ಪಲ್ಲ. ಇವಾಗ ನೀವು ನಡ್ಕೊಂಡು ಹೋಗ್ತಿರ್ಬೇಕಿದ್ರೆ ನೀವು ದಾದಾ ಯಾರು ಗೊತ್ತಾ ಅಂತ ಹಾಕೊಂಡ್ರೆ ತಪ್ಪಿಲ್ಲ ಅದರಲ್ಲಿ, ಓಕೆನಾ? ಯಾಕಂದ್ರೆ ಅದು ಒಳ್ಳೆ ವಿಡಿಯೋನೇ. ಆದ್ರೆ ನೀವು ಹಾಕಿರೋದು ಅದು ಒಳ್ಳೆ ವಿಡಿಯೋ ಅಲ್ಲ. 2 ಮಾಡ್ಬಿಟ್ಟು ಅದೇ ಹಾಕ್ತೀನಿ ಮೇಡಮ್, ನನಗೆ ತಪ್ಪ ಅನ್ಸಲ್ಲ ಅದು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ನನ್ನ ಇಷ್ಟ. ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅವ್ರು ಏನಕ್ಕೆ ಬಿಡ್ಬೇಕು? ಹಾಡು ಏನಕ್ಕೆ ತಗೋಬೇಕು? ಅದು ಕೊಟ್ಟಾಗ್ಲೂ ಏನಕ್ಕೆ ತಗೋಬೇಕು? ನನ್ನ ಇಷ್ಟ ಅದು. ಸರ್ ನಿಮ್ಮ ಇಷ್ಟನೇ ಸರಿ. ಅದೇ ನಮ್ಮ ಇಷ್ಟ ಕಷ್ಟಗಳಿಗೆ ಸಮಾಜಕ್ಕೆ ನಾವೇನು ಮೆಸೇಜ್ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸರ್? ಸಮಾಜ ಊಟ ಹಾಕಲ್ಲ ನಿಮ್ಗೆ, ಬಟ್ ನಿಮ್ ಕರ್ತವ್ಯಗಳು ಇರುತ್ತಲ್ವಾ ಸರ್? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನಾನು ಹುಚ್ಚೋಯ್ದ್ರು ನ್ಯೂಸ್ ಮಾಡ್ತೀನಿ ಅಂತ ಅವ್ರ ಚಾನಲ್ ಚಾಲೆಂಜ್ ಮಾಡಿದ್ದೆ, ಹುಚ್ಚೋಯ್ದು ನ್ಯೂಸ್ ಮಾಡಿದೆ, ಚಾಲೆಂಜ್ ಅಲ್ಲಿ ಗೆದ್ದಿದ್ದೀನಿ. ತಪ್ಪೇನಿದೆ ಮೇಡಮ್ ಅದ್ರಲ್ಲಿ? ಯಾರಿಗೆ ಲಾಸ್ ಆಯ್ತು ಮೇಡಮ್? ನಿಮ್ಗೆ ಲಾಸ್ ಆಯ್ತಾ? ಇವ್ರಿಗೆ ಲಾಸ್ ಆಯ್ತಾ? ಯಾರಿಗೆ ಲಾಸ್ ಆಯ್ತು ಅದರಿಂದ? ನಮಗೆ ಯಾರಿಗೂ ಲಾಸ್ ಇಲ್ಲ ಸರ್, ನಿಮ್ಗೆ ಲಾಸ್ ಆಗಿದೆ. ಸುದೀಪ್ ಸರ್ಗೆ ಮರ್ಯಾದೆ ಕಳೆದಿದ್ದು ಇವ್ರುಗಳು, ಈ 3 ಜನ ಸೇರ್ಕೊಂಡು ಇವ್ರು ಅದನ್ನ ಪ್ರಚೋದನೆ ಮಾಡ್ಲಿಲ್ಲ ಅಂದಿದ್ರೆ ಅವ್ರಿಗೆ ಹೆಂಗ್ ಲಾಸ್ ಆಗ್ತಿತ್ತು? ಅವ್ರ ಮರ್ಯಾದೆ ಎಲ್ಲಿ ಹೋಗ್ತಿತ್ತು? ಇವರೇ ತಾನೇ ಎಲ್ಲ ಶೇರ್ ಮಾಡಿ ಕೆಟ್ಟ ಕಮೆಂಟ್ ಹಾಕಿ ಪಬ್ಲಿಕ್ ಮಾಡಿದ್ದು ಇವ್ರು ತಾನೆ. ಇವ್ರು ಏನು ನೋಡದೆ ಸುಮ್ಮನೆ ನಮ್ಮ ತರ ಮಾಮೂಲಿ ಆಗಿದ್ದು ಬಿಟ್ಟಿದ್ರೆ ಅದು ಇಷ್ಟೊಂದು ನ್ಯೂಸ್ ಆಗ್ತಿತ್ತ? ಅಯ್ಯೋ, ನಿಮ್ಮ ಲಜ್ಗೆಟ್ ಅವ್ರು ಕಣ್ರಿ ನೀವೆಲ್ಲ. ನಿಜವಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹೇಳಿ, ನೀವು ಹೇಳಿ ಸರ್. ಈಗ ನೀವು ಹೇಳಿದಕ್ಕೆಲ್ಲ ನನ್ನ ಇಷ್ಟ ಅಂತ ಹೇಳ್ತೀರಾ, ನಾವೇನು ಹೇಳೋದಕ್ಕಾಗೋದಿಲ್ಲ ಸರ್. ಅದಕ್ಕೆಲ್ಲ ಏನ್ ಗೊತ್ತಾ, ನಾವು ಮಾಡಬೇಡಿ ಸರ್ ಅಂತ ಹೇಳ್ಬೋದು. ಸೊ ನಾ ಮಾಡಿದ್ದು ಮಾರಾಯ ಅಷ್ಟೇ. ನಾಳೆ ನಿಮ್ಗೂ ಏನಾದ್ರು ಇನ್ಸ್ಟಾಗ್ರಾಮ್ ಕಡೆಯಿಂದನೋ ಅದರ್ವೈಸ್ ಪೊಲೀಸ್ ಸ್ಟೇಷನ್ ಕಡೆಯಿಂದನೋ ನಿಮ್ಗೂ ಪ್ರಾಬ್ಲಮ್ ಆಗ್ಬೋದು, ಗೊತ್ತಿಲ್ಲ ನನಗೆ, ಓಕೆನಾ? ಇನ್ನೊಂದು ಹೇಳ್ಬಿಡ್ತೀನಿ. ಅವ್ರು ಬಂದು ಚೆನ್ನಮನ್ಕೆರೆ ಅಚ್ಚುಕಟ್ಟಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ನನ್ನ ಹಳೆ ಮನೆ ಅಡ್ರೆಸ್ ಹೋಗಿದ್ದಾರೆ. ಅಲ್ಲೂ ತೋರಿಸಿದ್ದಾರೆ, ಹುಚ್ಚೋಯ್ದನ್ನ ತೋರಿಸ್ಬಿಟ್ಟು ಹಿಂಗೆ ಕಂಪ್ಲೇಂಟ್ ಅಂತ. ಅವರು ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಅಲ್ಲೂ ಬೈತ್ ಕಳಿಸಿದ್ದಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ತಿರ್ಗಾ ಬನಶಂಕರಿ ಸ್ಟೇಷನ್ಗೆ ಹೋಗಿದ್ದಾರೆ, ಅಲ್ಲೂ ತೋರಿಸಿದ್ದಾರೆ, ಅಲ್ಲೂ ಬೈತ್ ಕಳಿಸಿದ್ದಾರೆ. ಇವ್ರು ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಆಗಿದೆ ಅಂತ ಬ್ಯಾನರ್ ಮುಂದೆ ಇಟ್ಕೊಂಡು ಇಂಟರ್ವ್ಯೂಲಿ ಹೇಳಿದ್ದಾರೆ. ಅದು ಅಫೆನ್ಸ್. ಕಂಪ್ಲೇಂಟ್ ಆಗದೆ ಇಂಟರ್ವ್ಯೂಲಿ ಕಂಪ್ಲೇಂಟ್ ಮಾಡಿದೀವಿ ಅಂತ. ಇವಾಗ ಅವ್ರದ್ದು ಕಂಪ್ಲೇಂಟ್ ಆಗಿದ್ರೆ ನನಗೆ ಇಷ್ಟೊತ್ತಿಗೆ ಕಾಲ್ ಬರಬೇಕಿತ್ತು. ನನಗೆ ಯಾವ ಕಾಲು ಬಂದಿಲ್ಲ, ಅವ್ರದ್ದು ಯಾವ ಕಂಪ್ಲೇಂಟು ಆಗಿಲ್ಲ. ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ, ಅದು FIR ಆಗಿದೆ. ಅದು ಚಾಮರಾಜಪೇಟೆ ಸ್ಟೇಷನ್ಲಿ. ಅದು ಬಿಟ್ಟು ಗಿರೀಶ್ ನಾಯ್ಡು ಅವರು ಅವ್ರ ತಾಯಿ ಮನೆ ಹತ್ರ ಒಂದು FIR ಮಾಡಿದ್ದಾರೆ, ಅವ್ರ ಮಿಸ್ಸಸ್ ಮನೆ ಹತ್ರ ಒಂದು FIR ಬಂದು ನಾಳೆ 2ನೇ FIR ಆಗ್ತಾ ಇದೆ. ಗಿರೀಶ್ ನಾಯ್ಡು ಅವ್ರದ್ದು ಆಲ್ರೆಡಿ ಒಂದು ಆಗಿದೆ, ಇನ್ನೊಂದು FIR ಆಗ್ತಾ ಇದೆ. 2 ಕಡೆನೂ ಅಟ್ಯಾಕ್ ಮಾಡಿ ಇದು ಮಾಡಿದ್ದಾರೆ. ಈ ತರ ಈಗ ನಾನು ಒಂದೇ ಒಂದು ಹೇಳ್ತೀನಿ ಮೇಡಮ್, ಇವಾಗ ಅಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರಲ್ಲ, ಈಗ ನಾನು ಹುಚ್ಚೋಯೋದ್ಕಿಂತ ಹುಚ್ಚೋಯೋದ್ ದೊಡ್ಡ ವಿಷಯನ. ಒಂದ್ ನಿಮಿಷ ಆಯ್ತು ಆ ವಿಡಿಯೋ ಆಯ್ತಾ? ಕೆಳಗಡೆ ಅಮ್ಮ ಅಕ್ಕ ಎಲ್ಲ ಅಲ್ಕಾಮತ್ ಬೈದಿದ್ದಾರೆ. ಅದು ಜನಕ್ಕೆ ಸಮಾಜಕ್ಕೆ ಏನು ಅನ್ಸೋದಿಲ್ವಾ? ಕೊಲೆ ಬೆದರಿಕೆ ಏನು ಅನ್ಸೋದಿಲ್ವಾ? ಅಲ್ಲಿ ಕೆಟ್ಟದಾಗಿ ಪ್ರಚೋದನೆ ಮಾಡೋದು. ನೀವು ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಫಸ್ಟ್ ಈಗ ಅದನ್ನ ಇದು ಮಾಡಿದ್ರು ನೀವೇ ಆಗ್ತೀರಾ ಏವನ್ನು? ಯಾಕಂದ್ರೆ ನೀವು ಆ ವಿಡಿಯೋ ಹಾಕಿದ್ದಕ್ಕೆ ಕಂಪ್ಲೇಂಟ್ ಕೊಡ್ಲಿ ಇವ್ರೆ. ನನಗೆ ಕಂಪ್ಲೇಂಟ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಕೊಡ್ಲಿ. ಕಂಪ್ಲೇಂಟ್ ಆಗಿ ಸ್ಟೇಷನ್ ರಿಜಿಸ್ಟರ್ ಆಗ್ತಾ ಇಲ್ಲ, ಅಲ್ಲಿ ನನ್ನ ತಪ್ಪಿಲ್ಲ, ಅದಕ್ಕೆ ಆಗ್ತಾ ಇಲ್ಲ. ನೀವು ಅನ್ಬೋದು, ನೀವು ಹೇಳ್ಬೋದು, ಅದಕ್ಕೆ ಫಾಲ್ಟ್ ಇದ್ದಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ತಗೋಬೇಕಿತ್ತು, ಆಗಬೇಕಿತ್ತು. ಯಾಕೆ ಆಗ್ತಾ ಇಲ್ಲ? ಈಗ ಪೊಲೀಸ್ಗೆ ಅದು ತಪ್ಪಲ್ಲ ಅಂತ ಆದ್ಮೇಲೆ, ಕಾನೂನಲ್ಲಿ ಅದು ಅಫೆನ್ಸ್ ಅಂತ ಇಲ್ಲ ಅಂದ್ಮೇಲೆ, ಇನ್ಸ್ಟಾಗ್ರಾಮ್ ಅವರು ಇವತ್ತವರೆಗೂ ತೆಗ್ದಿಲ್ಲ ಅಂದ್ಮೇಲೆ ಹೆಂಗ್ FIR ರಿಜಿಸ್ಟರ್ ಮಾಡ್ತಾರೆ? ಮಾಡಂಗಿದ್ರೆ ಮಾಡ್ಲಿ, ಕೋರ್ಟಲ್ಲಿ ನಾನು ಮಾಡ್ಕೊಳ್ತೀನಿ, ನನ್ನ ಇಷ್ಟ ಅದು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.